ಯೂಟ್ಯೂಬ್ಗ ರೆಡ್ ಟ್ಯೂಬ್ ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ ಕರ್ಬೇವಿನ ಸೊಪ್ಪು ಚಿಕನ್ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಬನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಾನಿರೋ ಒಂದು 100 ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು ದಪ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಈ ಥರ ಕಟ್ ಮಾಡಿದ್ದೀನಿ. ಇದನ್ನು 1 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಫಸ್ಟಿಗೆ. ನೆಕ್ಸ್ಟ್ ಇದನ್ನು ಅಷ್ಟೇ, ಇದನ್ನು 1 ನಿಮಿಷ ಫ್ರೈ ಮಾಡಬೇಕು. ಕರಿಬೇವಿನ ಸೊಪ್ಪಿಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೀವು ಫಸ್ಟು ಎಣ್ಣೆ ಏನು ಹಾಕ್ತೀರಿ ಕರಿಬೇವಿನ ಸೊಪ್ಪಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದು ಫುಲ್ಲು ರೋಸ್ಟಾಗಿ ಕಪ್ಪು ಕಲರ್ ಆಗುತ್ತೆ, ಪೇಪರ್ ಥರ ಕಟ್ಟಾಗುತ್ತೆ. ಆವಾಗ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕತ್ತಾ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಎಷ್ಟು ಗೋಲ್ಡನ್ ಕಲರ್ ಆಯಿತು ನೋಡಿ, 3 ನಿಮಿಷ ಆಯಿತು. ಇವಾಗ ನಾನು ಚಿಕನ್ನ ಹಾಕತ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ, ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕತ್ತಾಯಿದ್ದೀನಿ. ಅರಿಶಿನ ಈ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಐಟಮ್ ಇಲ್ಲಿಲ್ಲ, ಕ್ವಿಕ್ಕಾಗುತ್ತೆ, ಫಾಸ್ಟಾಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ್ನಲ್ಲ, ನೀವು ಒಂದು 3 ಇಡೀ ಕರಿಬೇವಿನ ಸೊಪ್ಪು ತಗೊಳ್ಳಿ, ಅದನ್ನು ಎಣ್ಣೆ ಹಾಕಲ್ದಂಗೆ ಒಂದು ಸತಿ ನೀಟಾಗಿ ಫ್ರೈ ಮಾಡಿ. ಅದು ಫುಲ್ಲು ಪುಡಿ ಆಗೋ ಥರ ನೀವು ಒಂದು 3-4 ನಿಮಿಷ ಫ್ರೈ ಮಾಡಿದರೆ ಅದು ಪುಡಿ ಆಗುತ್ತೆ. ಆ ಪುಡಿ ಆಗೋದನ್ನ ನೀವು ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು 5 ನಿಮಿಷ ಚಿಕನ್ ಬೇಸನ ಮೇಲೆ ಪ್ಲೇಟ್ ಮುಚ್ಚಿದ್ದೀನಿ. ನೋಡಿ, ಒಂದು 2 ನಿಮಿಷ ಆಗೈತೆ. ಇವಾಗ ತೆಗ್ದಿದ್ದೀನಿ. 2 ನಿಮಿಷ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಿದ್ದೀನಿ. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಇವಾಗ ಚೆನ್ನಾಗಿ ಇಟ್ಕೊಳುತ್ತೆ, ಅದಕ್ಕೋಸ್ಕರ. ಅದು ಹಾಕಿ ಒಂದು 2 ನಿಮಿಷ ಆದಮೇಲೆ ಪುನಃ ಎತ್ತಿದ್ದೀನಿ. ನೋಡಿ, ಚಿಕನ್ನು ಈ ಥರ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡಾದ್ಮೇಲೆ ಅದೇ ಫುಲ್ಲು ಡ್ರೈ ಆಗುತ್ತೆ, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಒಂದು ಅರ್ಧ ನೀರು ಡ್ರೈ ಆಗಿ ಹೋಗುತ್ತೆ. ಮುಚ್ಚಲೇನು ಹಾಕ್ಬಿಡಿ, ಹಿಂಗೆ ಓಪನಲ್ಲೇ ಬಿಡಿ, ಅವಾಗ ಬೇಗ ನೀರೆಲ್ಲ ಡ್ರೈ ಆಗಿ ಹೋಗುತ್ತೆ. ನಾನೊಂದು 8 ನಿಮಿಷ ಬಿಟ್ಟಿದ್ದೆ. ನೋಡಿ, 8 ನಿಮಿಷ ಆದಮೇಲೆ ಈ ಮಟ್ಟಕ್ಕೆ ಇಷ್ಟು ಡ್ರೈ ಆದರೆ ಸಾಕಾಗುತ್ತೆ ನೀರು. ಮುಚ್ಚಲೆ ತೆಗೆದ್ರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ಒಂದು 2-3 ನಿಮಿಷದಕ್ಕೆ ನೀರೆಲ್ಲ ಡ್ರೈ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕತ್ತಾಯಿದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕತ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕೊಳ್ಳಿ. ನಾನು 1 ಸ್ಪೂನ್ ಹಾಕೊಂಡಿದ್ದೀನಿ, 2 ಸ್ಪೂನ್ ಹಾಕೊಳ್ಳಿ, ಸಾಕಾಗುತ್ತೆ. ನೋಡಿ, ಇದು ಬ್ರೌನ್ ಈ ಥರ ಕಲರ್ ಬರುತ್ತೆ ಲಾಸ್ಟಿಗೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ಮಾಡ್ತಾಯಿದ್ದೀನಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡಿ, ಈ ಥರ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳೋಣ, ಏಕೆಂದರೆ ನೀರು ಡ್ರೈ ಆಗಬೇಕು, ಅಷ್ಟಕ್ಕೆ ಮಾತ್ರ ಹಾಕೋಬೇಕು. ಎಲ್ಲನೂ ಒಂದೇ ಸತಿ ಹಾಕೊಳಕ್ಕೆ ಹೋಗ್ಬಿಡಿ. ಕರಿಬೇವಿನ ಚಿಕನ್ಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆ ಒಂದೇ ಸತಿ ಹಾಕಿರೋದು ಒಂದೇ ತಗೋಗ್ಬಿಡುತ್ತೆ ಕರಿಬೇವಿನ ಸೊಪ್ಪು ಪೌಡ್ರಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ರೆ
ಪ್ರತಿಯೊಂದು ಚಿಕನ್ಗೂ ಅದು ಅಂಟ್ಕೊಳ್ಳುತ್ತೆ. ಕರ್ಬೇವಿನ ಸೊಪ್ಪು ಎಲೆ ಕೋಟಿಂಗ್ ಆಗಬೇಕು, ಅದೇ ಕರ್ಬೇವಿನ ಸೊಪ್ಪು ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟ್ಸು. ನಾವು ಏನು ಹಾಕೋಂಗಿಲ್ಲ, ಬರೀ ಒಂದು 4-5 ಐಟಮಲ್ಲಿ ನೀವು ಮಾಡ್ಕೋಬೋದು. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ, ಟೇಸ್ಟ್ ಅಂತೂ ಎಷ್ಟಾದ್ರೂ ಅದ್ಭುತವಾಗಿರುತ್ತೆ. ಎಲ್ಲನೂ ಹಾಕಿದ್ಮೇಲೆ 1 ನಿಮಿಷ ಬಿಟ್ರೆ ಸಾಕು, ಅದು ಕರ್ಬೇವಿನ ಚಿಕನು ರೆಡಿ ಆಗುತ್ತೆ. ನೋಡಿ ಯಾವ ಥರ ರೆಡಿ ಐತೆ, ಯಾವ ಥರ ಕೋಟಿಂಗು ಪ್ರತಿಯೊಂದು ಚಿಕನ್ ಮೇಲೆ ಕೂತಿರುತ್ತೆ. ಇಷ್ಟೇ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವ್ದಾದ್ರು ರೆಸಿಪಿ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಆದಷ್ಟು ತಿಳಿಸ್ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು.